ಮತ್ತೊಂದು ಕಡೆ ರಾಹುಲ್ ಜೊತೆ ಚರ್ಚೆ ಮಾಡಿ ಪಟ್ಟಿಯನ್ನ ಅಂತಿಮಗೊಳಿಸ್ತೀವಿ ಅಂತೇಳಿ ದೆಹಲಿಯಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ನಾಳೆ ಪ್ರಮಾಣ ವಚನಕ್ಕೆ ಸಮಯ ನಿಗದಿಯಾಗಿದೆ. ಯಾವ ಸಚಿವ ಸ್ಥಾನದ ಬಗ್ಗೆನೂ ಕೂಡ ನಾವು ಫೈನಲ್ ಮಾಡಿಲ್ಲ. ಹಿರಿಯರಿಗೆ ಮಂತ್ರಿಗಿರಿ ಇಲ್ಲ ಅನ್ನುವಂಥದ್ದು ವದಂತಿ ಮಾತ್ರ. ಹಿರಿಯರು ಕಿರಿಯರು ಎಲ್ರಿಗೂ ಸಚಿವ ಸ್ಥಾನ ನೀಡ್ತೀವಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆನೂ ಕೂಡ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಅಂತ ದೆಹಲಿಯಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಪರಮೇಶ್ವರ್ ಅವರು ಕೇಳೋಣ ಬನ್ನಿ. ನಾವು ಅದನ್ನೇ ಚರ್ಚೆ ಮಾಡೋದಕ್ಕೆ ಬಂದಿದ್ದೇನೆ. ನಾನು ಮತ್ತು ಮಾನ್ಯ CLP ನಾಯಕರು ಸಿದ್ದರಾಮಯ್ಯನವರು ನಾವೆಲ್ಲ ಬಂದಿದ್ದೇವೆ. ರಾಹುಲ್ ಗಾಂಧೀಜಿಯವರ ಜೊತೆ ಚರ್ಚೆ ಮಾಡಿ ಆನಂತರ ಪಟ್ಟಿ ಅಂತಿಮಗೊಳಿಸ್ತಾರೆ. ತಮ್ಗೆ ಗೊತ್ತಿದ್ದಂಗೆ ಈಗಾಗಲೇ ನಾಳೆ 2 ಗಂಟೆಗೆ ಪ್ರಮಾಣ ವಚನ ಫಿಕ್ಸ್ ಆಗಿಬಿಟ್ಟಿದೆ. ಸೊ ಅದರಿಂದ ಚರ್ಚೆ ಮಾಡಿ ಅದನ್ನು ಅಂತಿಮಗೊಳಿಸ್ತೇವೆ, ಗೊಳಿಸಿ ಪ್ರಕಟಣೆ ಮಾಡ್ತೀವಿ. ಎಷ್ಟು ಜನರು? 17 ಜನರು ಅಂತ ಅಲ್ಲ, ಅದೆಲ್ಲ ಡಿಸೈಡ್ ಆಗೋದು ಫೈನಲ್ ಆಗಿದ ಮೇಲೆ. ನಮಗೆ 22 ನಮ್ಮ ಭಾಗಕ್ಕೆ ಬಂದಿದೆ. ಅದರಲ್ಲಿ ಈಗಾಗಲೇ ಒಂದು ಆಗಿದೆ, ನನಗೆ ತಗೊಂಡಿದ್ದಾರೆ. ಸೊ 21 ಜನರಿಗೆ ತೀರ್ಮಾನ ಮಾಡಬೇಕು. ಇಲ್ಲ, ಅದೆಲ್ಲವೂ ಕೂಡ ಅಂತಿಮವಾಗಿ ಚರ್ಚೆ ಮಾಡಿದ ಮೇಲೆ ಗೊತ್ತಾಗುತ್ತೆ. ಈಗ ನಮಗೆ ಯಾವುದು ಕೂಡ ಫೈನಲೈಸ್ ಮಾಡಿಲ್ಲ. ನಮ್ಗೆ ಇರೋದು 21 ಇದೆ. 21 ತೀರ್ಮಾನ ಮಾಡಬೇಕು ಅಂತ ನಾವು ಬಂದಿದ್ದೇವೆ. ಆದರೆ ಹೈಕಮಾಂಡ್ನಲ್ಲಿ ಯಾವ ರೀತಿ ಸೂಚನೆ ಕೊಡ್ತಾರೆ ಅಂತೇಳಿ ಅದ್ರ ಮೇಲೆ ತೀರ್ಮಾನ ಆಗುತ್ತೆ. ಸೊ ಇದು ಪರಮೇಶ್ವರ್ ಅವರು ಮಾತನಾಡಿದಂತಹ ಸಂದರ್ಭ. ಕಿರಿಯರಿಗೆ ಮಾತ್ರ ಮಣೆ ಹಾಕ್ತೀವಿ ಅನ್ನೋಂಥದ್ದೆಲ್ಲ ಅದು ಸತ್ಯಕ್ಕೆ ದೂರವಾದಂಥದ್ದು. ಹಿರಿಯರು ಕಿರಿಯರು ಎಲ್ಲರನ್ನೂ ಒಳಗೊಂಡಂತ ಸಂಪುಟವನ್ನು ರಚನೆ ಮಾಡ್ತೀವಿ ಅನ್ನುವಂಥ ಮಾತನ್ನ ಮತ್ತೆ ಪುನರುಚ್ಚರಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಪ್ರಮೋದ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ದೆಹಲಿಯಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಮೋದ್, ಎಷ್ಟು ಹೊತ್ತಿಗೆ ರಾಹುಲ್ ಗಾಂಧಿ ಅವ್ರ ಜೊತೆಗೆ ನಡೀಬಹುದಾದಂತ ಸಭೆ ಸಮಯ ನಿಗದಿಯಾಗಿದೆ? ಒಂದು ಅಂದಾಜು ಏನಾದ್ರು ಸಿಕ್ಕಿದ್ಯಾ ಪ್ರಮೋದ್? ಜೊತೆಗೆ ಅದಕ್ಕಿಂತ ಮುನ್ನ ಪ್ರಿಪರೇಷನ್ಗಳು ಹೇಗೆ ಸಾಗ್ತಾ ಇದೆ ಅಂತೇಳಿ ಕಾಂಗ್ರೆಸ್ ನಾಯಕರದ್ದು ಪ್ರಮೋದ್? ಮಾಲ್ತೇಶ್, ಇನ್ನೂ ಸಮಯ ನಿಗದಿ ಮಾಡಿಲ್ಲ. ನಾವು ಕೂಡ ಪರಮೇಶ್ವರನ್ನ ಯಾವ ಸಮಯಕ್ಕೆ ಎಷ್ಟು ಗಂಟೆಗೆ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ ಅನ್ನುವಂಥ ಮಾತುಗಳನ್ನ ಕೂಡ ಕೇಳಿದ್ವಿ. ಆದರೆ ಸಮಯ ಇನ್ನೂ ಕೂಡ ನಿಗದಿ ಆಗಿಲ್ಲ ಅನ್ನುವಂಥದ್ದು ಈಗ ಕಾಂಗ್ರೆಸ್ ಮೂಲಗಳಿಂದ ಬರ್ತಾ ಇರುವಂಥ ಮಾತು. ಆದರೆ ಪೋಸ್ಟ್ ಲಂಚ್ ಅಂದರೆ ಊಟದ ಬಳಿಕ, ಮಧ್ಯಾಹ್ನ ಭೋಜನದ ಬಳಿಕ ಸಭೆ ಸೇರ್ಬೋದು ಅನ್ನುವಂಥ ಮಾಹಿತಿ ಲಭ್ಯವಾಗ್ತದೆ. ಅದಕ್ಕಿಂತ ಮುಖ್ಯವಾಗಿ ಮಾಲ್ತೇಶ್, ಈಗ ಮಲ್ಲಿಕಾರ್ಜುನ್ ಖರ್ಗೆ, ಕಾಂಗ್ರೆಸ್ನ ಸಂಸದೀಯ ನಾಯಕನಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಒಂದು ಪ್ರಮುಖವಾದಂಥ ಸಭೆ ನಡೀತಾ ಇದೆ. ಒಂದು ಕಡೆ ಈಗಾಗಲೇ ಪರಮೇಶ್ವರ್ ಅವರು ಕರ್ನಾಟಕ ಭವನಕ್ಕೆ ಆಗಮಿಸಿದ್ದಾರೆ. ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಮತ್ತೊಂದು ಹಿರಿಯ ನಾಯಕರು ಅಂದ್ರೆ ಸ್ಥಳೀಯ ನಾಯಕರು, ರಾಜ್ಯ ನಾಯಕರು, ಹಿರಿಯ ನಾಯಕರು ಎಲ್ಲರೂ ಕೂಡ ಸೇರಿ ಸಭೆ ಮಾಡ್ತಾ ಇದ್ದಾರೆ. ಆ ಸಭೆಗೆ KC ವೇಣುಗೋಪಾಲ್ ಹೋಗಿರೋದು ಕೂಡ ಅತ್ಯಂತ ಮಹತ್ವದ ಸಂಗತಿ. ಅಂದ್ರೆ ಯಾವ ರೀತಿ ಡೆವಲಪ್ಮೆಂಟ್ಗಳು ಸಾಗ್ತಾ ಇದೆ ಅನ್ನೋದಕ್ಕೆ ಒಂದು ಸಣ್ಣ ಮಾರ್ಗದರ್ಶಿ ಅಥವಾ ಮಾರ್ಗಸೂಚಿ ಅಥವಾ ಒಂದು ಸಣ್ಣ ಉದಾಹರಣೆ ಅಷ್ಟೇ ಮಾಲ್ತೇಶ್. ಯಾಕಂದ್ರೆ ಅವರ ನಿವಾಸದಲ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಈಗಾಗಲೇ ದಿನೇಶ್ ಗುಂಡೂರಾವ್ ಇದ್ದಾರೆ, ಅದೇ ರೀತಿ BK ಹರಿಪ್ರಸಾದ್ ಇದ್ದಾರೆ, ಮುನಿಯಪ್ಪ ಅವರಿದ್ದಾರೆ, ಧ್ರುವನಾರಾಯಣ ಅವರಿದ್ದಾರೆ, ಜೊತೆಗೆ ಪ್ರಕಾಶ್ ಹುಕ್ಕೇರಿ ಇದ್ದಾರೆ. ಎಲ್ಲ ಹಿರಿಯ ಸಂಸದರು, ಜೊತೆಗೆ ಇನ್ನಿತರ ನಾಯಕರು, ರಾಜ್ಯ ನಾಯಕರು ಕೂಡ ಅಲ್ಲಿದ್ದಾರೆ. ಹೀಗಾಗಿ ವೇಣುಗೋಪಾಲ್ ಕೂಡ ಅಲ್ಲಿ ಹೋಗಿರುವಂತಹ ಹಿನ್ನೆಲೆಯಲ್ಲಿ ಯಾರ್ಯಾರಿಗೆ ಸಚಿವ ಸ್ಥಾನ ನೀಡಬೇಕು ಅನ್ನೋದು ಒಂದು ಚರ್ಚೆ ಆದ್ರೆ, ಅಂದ್ರೆ ರಾಹುಲ್ ಗಾಂಧಿ ಅವರ ಸಭೆಗೂ ಮುನ್ನ ಯಾವ ರೀತಿ ಅಭಿಪ್ರಾಯಗಳನ್ನ ಈಗಾಗಲೇ ವೇಣುಗೋಪಾಲ್ ಅವರು ಸಂಗ್ರಹಿಸ್ತಾ ಇದ್ದಾರೆ. ಈಗಾಗಲೇ ಒಂದು ಪಟ್ಟಿ ಕೂಡ ರೆಡಿ ಆಗಿದೆ. ಇದ್ರ ಜೊತೆಗೆ ಕೊನೆ ಹಂತದ ಕೆಲವೊಂದಿಷ್ಟು ಸಿದ್ಧತೆಗಳು ಅಥವಾ ಕೊನೆ ಹಂತದ ಹೆಸರು ಬದಲಾಗುವಂಥ ಸಾಧ್ಯತೆ ಇದೆಯಾ, ಇದೆಲ್ಲವೂ ಕೂಡ ಚರ್ಚೆ ಆಗ್ತದೆ. ಯಾಕಂದ್ರೆ ಈಗ ಯಾರ್ಯಾರಿಗೆ ಸಚಿವ ಸ್ಥಾನ ನೀಡಬೇಕು ಅನ್ನೋದಕ್ಕೆ ಬಣಗಳು ಕೂಡ ಇದೆ. ಒಂದು ಕಡೆ ಪರಮೇಶ್ವರ್ ಬಣ ಅವ್ರದೇ ಆದಂಥ ಹೆಸರನ್ನ ನೀಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಕೂಡ ತಮ್ಮ ಬೆಂಬಲಿಗರಿಗೆ ಸಚಿವ ಸ್ಥಾನ ನೀಡಿಸೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದೆ. ಅದೇ ರೀತಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಯಲ್ಲೂ ಕೂಡ, ಅವರ ನಿವಾಸದಲ್ಲೂ ಕೂಡ ಒಂದು ಮಹತ್ವದ ಸಭೆ ನಡೀತಾ ಇದೆ ಮಾಲ್ತೇಶ್. ಅದರಲ್ಲಿ ಈಗ ನಮಗೆ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಮುನಿಯಪ್ಪನವರು ತಮ್ಮ ಪುತ್ರಿ ರೂಪಾ ಶಶಿಧರ್ ಏನಿದ್ದಾರೆ ಅವರಿಗೆ ಸಚಿವ ಸ್ಥಾನ ಕೊಡಿಸಲೇಬೇಕು ಅಂತ ಪಟ್ಟಣ ಹಿಡಿದಿದ್ದಾರೆ. ಯಾಕೆಂದ್ರೆ ಅಲ್ಲಿ ಅತ್ಯಂತ ಪ್ರಮುಖವಾದ ವಿಚಾರ ಅಂದ್ರೆ ಈಗ ದಲಿತರಿಗೆ ಈಗಾಗಲೇ ದಲಿತರ ಪ್ರಮುಖ ನಾಯಕ ಕಾಂಗ್ರೆಸ್ನಲ್ಲಿ ಹೇಳೋದಾದ್ರೆ ಅಥವಾ ರಾಜ್ಯ ಕಾಂಗ್ರೆಸ್ ಮಟ್ಟಿಗೆ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿದ್ದಾರೆ. ಈಗ ಮುನಿಯಪ್ಪನವರು ಇರ್ಬೋದು, ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ಅವರಿಗೆ ಯಾವ ರೀತಿ ತಮ್ಮ ಸಮುದಾಯಕ್ಕೆ ಈಗಾಗಲೇ ಸ್ಥಾನಮಾನ ನೀಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಇದ್ರ ಜೊತೆಗೆ ಮತ್ತೊಂದು ಪ್ರಮುಖವಾದ ವಿಚಾರ ಅಂದ್ರೆ ಈಗಾಗಲೇ KPCC ಅಧ್ಯಕ್ಷ ಸ್ಥಾನಕ್ಕೆ ಕೂಡ ಯಾರನ್ನ ನೇಮಕ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಮಾತುಕತೆಗಳು ಅಥವಾ ಸಂಭಾವ್ಯ ಹೆಸರುಗಳನ್ನ ಈಗಾಗಲೇ ಕೇಳ್ಪಡ್ತಾ ಇದ್ದಾರೆ. ಅದ್ರ ಬಗ್ಗೆ ಕೂಡ ಚರ್ಚೆ ನಡೆದಿದೆ ಪ್ರಾಥಮಿಕವಾಗಿ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತದೆ. ಹಾಗಾಗಿ ಈಗ ಖರ್ಗೆ ನಿವಾಸ ಅಂತ ಅದು ಕೂಡ ಮತ್ತೊಂದು ಪವರ್ ಸೆಂಟರ್ ಆಗಿದೆ ದೆಹಲಿಯಲ್ಲಿ. ಈಗ ಒಂದ್ ಕಡೆ ಪರಮೇಶ್ವರ್ ಅವರು ಕರ್ನಾಟಕ ಭವನದಲ್ಲಿ ಈಗಾಗಲೇ DK ಶಿವಕುಮಾರ್, HK ಪಾಟೀಲ್ ಹಾಗೆ ದೇಶಪಾಂಡೆ ಅವ್ರ ಜೊತೆ ಈಗಾಗಲೇ ಸಭೆಯನ್ನ ಮಾಡ್ತಿದ್ದಾರೆ. ಈಗ ಸಭೆ ನಡೀತಾ ಇದೆ ಮಾಲ್ತೇಶ್. ಈಗ ಅದ್ರ ಜೊತೆಗೆ ಈಗ
ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲೂ ಕೂಡ ನಡೀತಾ ಇದೆ. ಮತ್ತೆ ಖಾಸಗಿ ಹೋಟೆಲ್ನಲ್ಲಿ ಸಿದ್ದರಾಮಯ್ಯನವರು ಕೂಡ ಇದ್ದಾರೆ. ಹೀಗಾಗಿ 3 ಪ್ರತ್ಯೇಕ ಕಡೆ ಅಂದ್ರೆ ಒಂದ್ ಕಡೆ ಖಾಸಗಿ ಹೋಟೆಲ್ನಲ್ಲಿ ಸಿದ್ದರಾಮಯ್ಯ, ಎಚ್.ಎಂ. ರೇವಣ್ಣ ಜೊತೆಗೆ ಇನ್ನಿತರು ರೋಷನ್ ಬೇಗ್ ಸೇರಿದಂತೆ ಅವರೆಲ್ಲರೂ ಕೂಡ ಅಲ್ಲಿ ಸಭೆಯನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕ ಭವನದಲ್ಲಿ ಈಗಾಗಲೇ ಪರಮೇಶ್ವರ್ ಇರ್ಬೋದು, ಡಿ.ಕೆ. ಶಿವಕುಮಾರ್ ಇರ್ಬೋದು, ಅದೇ ರೀತಿ ದೇಶಪಾಂಡೆ ಇರ್ಬೋದು, ಎಚ್.ಕೆ. ಪಾಟೀಲ್ ಇರ್ಬೋದು, ಅವರೆಲ್ಲರೂ ಕೂಡ ಇಲ್ಲಿ ಸಭೆ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲೂ ಕೂಡ ಸಭೆ ನಡೀತಾ ಇದೆ. ಹೀಗಾಗಿ ಈಗ 3 ಪವರ್ ಸೆಂಟರ್ಗಳಾಗ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಬೆಂಬಲಿಗರಿಗೆ, ತಮ್ಮ ಆಪ್ತರಿಗೆ ಮಂತ್ರಿ ಸ್ಥಾನ ಕೊಡಿಸೋದಕ್ಕೆ ಸಾಕಷ್ಟು ಕಸರತ್ತನ್ನ ಮಾಡ್ತಾ ಇದ್ದಾರೆ. ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಪ್ರಮೋದ್. ನಾವು ಪ್ರತಿನಿಧಿ ಪ್ರಮೋದ್ ಹೇಳ್ತಾ ಇದ್ರು ಹೇಗೆ ಕಾಂಗ್ರೆಸ್ನಲ್ಲಿ ಲಾಬಿ ನಡೀತಾ ಇದೆ ಅನ್ನುವಂತಹ ವಿಚಾರವನ್ನ.